ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್, ನಿಮ್ಮ ಮನಸ್ಸಿನ ಪರ್ಸನ್ ಯಾರಿದ್ದಾರೆ, ಅವರ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಏನಾಗ್ತಾ ಇದೆ, ಸೊ ಯಾವ ಭಾವನೆಗಳು ಇದೆ, ನೀವು ಬರೋ ದಾರಿನ ಕಾಯ್ತಾ ಇದ್ದಾರಾ, ನಿಮ್ಮನ್ನ ಅರ್ಥ ಮಾಡ್ಕೊಂಡಿದಾರಾ, ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಸೊ ಅವರ ಮನಸ್ಸಲ್ಲಿ ಏನಿದೆ, ಏನ್ ನಡೀತಾ ಇದೆ ಅನ್ನೋದನ್ನ ನಾವು ಇವತ್ತಿನ ರೀಡಿಂಗ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ನಾನು 5 ಕಾರ್ಡ್ಸ್ ನ ಸ್ಪ್ರೆಡ್ ಮಾಡ್ತೀನಿ. ಅಷ್ಟರಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಪಾರ್ಟ್ನರ್ ನೇಮ್ನ, ನಿಮ್ಮ ನೇಮ್ನ ತುಂಬಾನೇ ಖುಷಿಯಾಗಿ ಅವರ ನೇಮ್ಸ್ ನ ಹೇಳ್ಕೊಂಡು ಸಂತೋಷವಾಗಿ ಮನಸ್ಸಲ್ಲಿ ಹೇಳ್ಕೊಂಡು ಸೊ ನೀವು ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೊ ಅವರು ನಿಮ್ಮ ಪಾರ್ಟ್ನರ್ ತುಂಬಾನೇ ಎಮೋಷನಲಿ ಬರ್ಡನ್ಡ್ ಆಗಿದ್ದಾರೆ. ಸೊ ಅವ್ರಿಗೆ ಯಾವುದೋ ಒಂದು ಲೈಕ್ ಮನ್ಸು ತುಂಬಾ ಭಾರ ಆಗಿದೆ, ಅದನ್ನ ವ್ಯಕ್ತಪಡಿಸೋದಕ್ಕೂ ಸಹ ಅವ್ರ ಕೈಲಿ ಆಗ್ತಾ ಇಲ್ಲ. ಅವರು ನಿಮ್ಮ ಸಂಪರ್ಕಕ್ಕೆ ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಇದ್ದಾರೆ, ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಆಗ್ದೇನೆ, ಎಮೋಷನಲ್ ರೆಸ್ಪಾನ್ಸಿಬಿಲಿಟಿನೂ ತಗೊಳಕ್ ಆಗ್ದೇನೆ, ಸೊ ಅವರಲ್ಲಿ ಅವರೇ ಅಪರಾಧ ಭಾವನೆ, ತುಂಬಾ ಗಿಲ್ಟ್, ರಿಗ್ರೆಟ್ ನ ಅನುಭವಿಸ್ತಾ ಇದ್ದಾರೆ ನಿಮ್ಮ ಕನೆಕ್ಷನ್ ಅಲ್ಲಿ. ಅವರು ಫುಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಅದು ನಿಮ್ಗೆ ಅರ್ಥನೂ ಆಗ್ತಾ ಇಲ್ಲ ಏನಾಗ್ತಾ ಇದೆ, ತುಂಬಾ ಪೇನ್ ಆಗ್ತಾ ಇದೆ ಅವ್ರಿಗೆ, ಎಮೋಷನಲಿ ಡೌನ್ ಆಗಿದ್ದಾರೆ, ರೆಸ್ಪಾನ್ಸಿಬಲ್ ತಗೊಳ್ತಾ ಇದ್ದಾರೆ ಅವರ ಲೈಫ್ ಅಲ್ಲಿ. ಅವರು ಫೀಲಿಂಗ್ಸ್ ನ ಏನ್ ಬರ್ತಾ ಇದೆ ಅದನ್ನ ಎಂಡ್ ಅಂತ ಹೇಳೋದಕ್ಕೆ ಆಗ್ತಾ ಇಲ್ಲ. ಆದ್ರೆ ಆಳವಾಗಿ ಅವರು ನಿಮ್ಮನ್ನ ತಲುಪಬೇಕು ಅಂತ ಯೋಚನೆ ಮಾಡ್ತಾ ಇರೋದಂತೂ ನಿಜ. ಅವರು ನಿಮ್ಮ ಹೃದಯ ನೋವನ್ನು ಏನು ನೀವು ಅನುಭವಿಸ್ತಾ ಇದ್ದೀರಾ ಅದನ್ನ ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಅವರು ಒಂದು ಸಂಘರ್ಷದಲ್ಲೇನೆ ಆಂತರಿಕ ಸಂಘರ್ಷದಲ್ಲಿ ಅವರು ತುಂಬಾನೇ ಒತ್ತಡಗಳನ್ನು, ಜೀವನದ ಒತ್ತಡಗಳ ಜೊತೆ ಮರ್ಜ್ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಸೈಲೆಂಟ್ ಆಗಿದ್ದಾರೆ. ತುಂಬಾನೇ ಪ್ರೆಷರ್ ನ ಅನುಭವಿಸ್ತಾ ಇದ್ದಾರೆ. ಕಾನ್ಫ್ಲಿಕ್ಟ್ಸ್ ಇರ್ಬೋದು, ಮನೆಯಲ್ಲಿ ಕಾನ್ಫ್ಲಿಕ್ಟ್ಸ್ ನಡೀತಾ ಇದೆ, ಇನ್ನರ್ ಕಾನ್ಫ್ಲಿಕ್ಟ್ಸ್ ಇದೆ. ಸೊ ಅವ್ರಿಗೆ ಮನ್ಸಲ್ಲಿ ತುಂಬಾ ಹಾರ್ಟ್ ಏಕ್ ಅಂತಾನೆ ಹೇಳ್ಬೋದು, ಆ ತರ ಆಗ್ತಾ ಇದೆ. ಸೊ ಅವರ ಎಮೋಷನ್ಸ್ ಏನಿದೆ ಅದು ಓವರ್ಫ್ಲೋ ಆಗ್ತಾ ಇದೆ ಇವಾಗ. ಆದ್ರೆ ಅವರು ಓಪನ್ ಹಾರ್ಟ್ ಅಲ್ಲಿ ಇದ್ದಾರೆ, ನಿಮ್ಮ ಬಗ್ಗೆ ಜೆನ್ಯೂನ್ ಎಮೋಷನ್ಸ್ ನ ತೋರಿಸ್ತಾ ಇದ್ದಾರೆ. ಅವರು ಯಾವುದೋ ಒಂದು ವಿಷಯಕ್ಕಾಗಿ ಅವರು ಹಿಂದೆ ಹೆಜ್ಜೆ ಹಾಕಿರ್ಬೋದು. ಸೊ ಅದು ಅವರ ದುರ್ಬಲತೆ ಅಂತ ನಾವು ಭಾವಿಸೋದಕ್ಕೆ ಕಷ್ಟ ಆಗುತ್ತೆ. ಏನಕ್ಕಂದ್ರೆ ಅವರ ಪ್ರೀತಿ ನಿಮ್ ಮೇಲೆ ತುಂಬಾನೇ ಜಾಸ್ತಿ ಇದೆ. ಅದು ಇನ್ನ ಬಾಂಡ್ ಗಟ್ಟಿಯಾಗಿ ಇರಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಎಮೋಷನಲ್ ಇಂಟಿಮೆಸಿ ಅನ್ನೋದು ಏನಿದೆ ಅದು ಅವ್ರಿಗೆ ಇನ್ನ ಕಂಫರ್ಟ್ ನ ತಂದ್ಕೊಡ್ತಾ ಇದೆ. ಎಮೋಷನಲ್ ರಿನ್ಯೂವಲ್ ಆಗ್ತಾ ಇದ್ದಾರೆ. ಒಂದು ಫ್ರೆಶ್ ಸ್ಟಾರ್ಟ್ ಬೇಕು, ನಿಮ್ಮ ಕನೆಕ್ಷನ್ ಜೊತೆ ರೀಕನೆಕ್ಟ್ ಆಗ್ಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಒಂದು ಒಳ್ಳೆ ರೈಟ್ ಮೂಮೆಂಟ್ಗೋಸ್ಕರ ಅವರು ಯೋಚನೆ ಮಾಡ್ತಾ ಇದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ. ಆದ್ರೆ ಅಥವಾ ಅವ್ರಿಗೆ ಧೈರ್ಯ ಇನ್ನ ಸಾಕಾಗ್ತಾ ಇಲ್ಲ ಅನ್ನೋದು ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಹಾಗಾದ್ರೆ ಅವರು ನನ್ ಮೇಲೆ ಡಿಸೈರ್ಸ್ ಇಟ್ಕೊಂಡಿದಾರಾ, ರೀಚ್ ಔಟ್ ಆಗ್ತಾರಾ ಅಂತ ಕೇಳಿದ್ರೆ ಖಂಡಿತ ಅವರು ನಿಮ್ಮನ್ನ ರೀಚ್ ಔಟ್ ಆಗ್ತಾರೆ. ಅವರು ನಿಮ್ಗೆ ಮೆಸೇಜ್ ಮಾಡೋದಾಗ್ಲಿ, ಕಾಲ್ ಮಾಡೋದಾಗ್ಲಿ ನೀವು ನೋಡ್ಬೋದು ಸ್ವಲ್ಪ ದಿವಸದಲ್ಲಿ. ಸೊ ಆದ್ರೆ ಅವರು ಯಾವುದೇ ತರ ರಶ್ ಬೇಡ, ಸೊ ನಾನು ಯಾವುದೇ ತರ ಆ ತರದ ನಿರ್ಧಾರ ಮಾಡೋದಿಲ್ಲ, ನನ್ನ ಪ್ರೀತಿ ನಿಜವಾಗಿರೋದು, ಸೊ ಅದು ಕೊನೆಗಂಟ ಇರುತ್ತೆ, ನನ್ನ ಅಪ್ರೋಚ್ ಅವ್ರ ಮೇಲೆ ಖಂಡಿತ ಇರುತ್ತೆ. ಸೊ ಎಮೋಷನಲಿ ನಾನು ಏನ್ ಡೌನ್ ಆಗಿದ್ದೀನಿ, ಸೊ ಅದರಿಂದ ನಾನು ಆಚೆ ಬಂದು ನನ್ನನ್ನ ನಾನು ಹೀಲ್ ಮಾಡ್ಕೊಂಡು, ನಾನು ಫಸ್ಟ್ ಅಟ್ರಾಕ್ಟ್ ಮಾಡ್ಕೊಂಡು ನಂತರ ನಾನು ಎನರ್ಜೆಟಿಕ್ ಆಗಿ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸ್ಟೇಬಲ್ ಬಿಗಿನಿಂಗ್ ಆಗುತ್ತಾ, ಮತ್ತೆ ಸ್ಥಿರತೆ ಕಾಣುತ್ತಾ ನಮ್ಮ ಪ್ರೀತಿಯಲ್ಲಿ ಅಂತ ನಾವು ನೋಡೋದಾದ್ರೆ ಖಂಡಿತ ಇದು ಒಂದು ಜೆನ್ಯೂನ್ ಪ್ರೀತಿ ಆಗಿರುತ್ತೆ. ಸೊ ಜೆನ್ಯೂನ್ ಡಿಸೈರ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಫ್ರೆಶ್ಲಿ. ಸೊ ಎಮೋಷನಲಿ ಗ್ರೌಂಡೆಡ್ ಆಗ್ತಾರೆ. ಒಂದು ಡೀಪ್ ಆಗಿ ಅವರು ಯೋಚನೆ ಮಾಡ್ತಾರೆ. ಇದು ಜಸ್ಟ್ ಅವರು ಎಮೋಷನಲಿ ನಿಮ್ ಜೊತೆ ಬರಲ್ಲ, ಒಂದು ಕಮಿಟೆಡ್ ವೇ, ಒಂದು ಲಾಂಗ್ ಟರ್ಮ್ ಅಲ್ಲಿ ಕಮಿಟೆಡ್ ವೇ ಅಲ್ಲಿ ಅವರು ನಿರ್ಧಾರ ಮಾಡ್ಕೊಂಡು ಬರ್ತಾರೆ. ಸೊ ಪಾಸ್ಟ್ ಅಲ್ಲಿ ಅವರು ಯಾವುದೇ ಕನ್ಫ್ಯೂಷನ್ ಅಲ್ಲಿ ಇರ್ಬೋದು, ಅನ್ಸ್ಟೇಬಲ್ ಆಗಿದ್ರು. ಸೊ ನಾನ್ ನಿಮ್ ಜೊತೆ ಮುಂದರ್ಸೋದ್ ಬೇಡವಾ, ಈ ಪ್ರೀತಿನ ಉಳಿಸ್ಕೋಬಾರ್ದಾ ಅಂತ ತುಂಬಾನೇ ವಿಚಾರ ಅವ್ರ ಮೇಲೆ ಕೊರಗ್ತಾ ಇತ್ತು. ಬಟ್ ಇವಾಗ ಅವರು
ಆ ಎಮೋಷನಲ್ ಬ್ರೇಕೇಜಸ್ ನ ಮಾಡಿ ಸೊ ಅವರು ಹೀಲ್ ಆಗಿ ನಿಮ್ಮ ಹತ್ರ ಪ್ರೆಸೆಂಟ್ ಆಗ್ಬೇಕು ಅಂತ ಇದ್ದಾರೆ. ಎಲ್ಲ ಕನ್ಫ್ಯೂಷನ್ಸ್ಗೂ ಫುಲ್ ಸ್ಟಾಪ್ ಇಡಬೇಕು, ರೀಬಿಲ್ಡ್ ಮಾಡ್ಬೇಕು, ತುಂಬಾನೇ ಸ್ಟ್ರಾಂಗ್ ಆಗಿ ರೀಬಿಲ್ಡ್ ಮಾಡ್ಬೇಕು ನನ್ನ ರಿಲೇಶನ್ಶಿಪ್ ನ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಎಲ್ಲಾನು ಫಿಗರ್ ಔಟ್ ಮಾಡ್ತಾ ಇದ್ದಾರೆ. ಒಂದು ಮೀನಿಂಗ್ಫುಲ್ ಅಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಈ ಪ್ರೀತಿನ. ಸೊ ಯಾವುದೇ ತರ ನಾನು ಓಲ್ಡ್ ಪ್ಯಾಟರ್ನ್ಸ್ ಹಳೆ ವ್ಯಕ್ತಿಯಾಗಿ ಸೊ ನಿಮಗೆ ಎಷ್ಟು ಡಿಸಪಾಯಿಂಟ್ ಮಾಡ್ತಾ ಇದ್ರು, ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇತ್ತು, ಸೊ ಯಾವ್ದಾದ್ರು ಸುಳ್ಳು ಹೇಳ್ತಾ ಇರ್ಬೋದು, ಮೋಸ ಮಾಡಿರ್ಬೋದು, ಇಲ್ಲ ಯಾವ್ದಾದ್ರು ಓಲ್ಡ್ ಪ್ಯಾಟರ್ನ್ಸ್ ನ ರಿಪೀಟ್ ಮಾಡಬಾರ್ದು, ಮತ್ತೆ ಒಂದು ಹೊಸ ಫ್ರೆಶ್ ಸ್ಟಾರ್ಟ್ ಇಂದ ನಮ್ಮಿಬ್ಬರ ರಿಲೇಶನ್ಶಿಪ್ ಕಂಟಿನ್ಯೂ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಅವರು ಡಿಸೈಡ್ ಮಾಡಿದಾರ ಅಂತ ನಿಮ್ಗೆ ಪ್ರಶ್ನೆ ಉಂಟಾಗುತ್ತೆ. ಸೊ ಇಷ್ಟೊಂದೆಲ್ಲ ನಾವು ನೋಡ್ತಾ ಇದೀವಿ. ಸೊ ಏನವರು ಡಿಸೈಡ್ ಮಾಡ್ತಾರ ನನ್ನ ಜೊತೆ ಇರೋದು, ಇಲ್ಲ ಇನ್ನ ಟ್ರೈ ಮಾಡ್ತಾನೆ ಇದಾರ ಅಂತ ಅನ್ನೋದಾದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅವರು ಜಗಲ್ ಮಾಡ್ತಾ ಇದ್ದಾರೆ, ಎಮೋಷನಲಿ ಜಗ್ಲಿಂಗ್ ಮಾಡ್ತಾ ಇದ್ದಾರೆ. ಸೊ ಏನು ಡಿಸೈಡ್ ಮಾಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಅವರು ರಿಟರ್ನ್ ಪಾರ್ಟ್ ಬೈ ಪಾರ್ಟ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಅವರು ರಿಟರ್ನ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಅವರು ಏನನ್ನ ಮನಸ್ತಾಪ ಇರ್ಬೋದು, ಹಳೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಅದರಿಂದ ಎಲ್ಲಾನು ಹೀಲ್ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನೊಂದ್ ಸೈಡು ತುಂಬಾನೇ ಎಸಿಟೇಟ್ ಮಾಡ್ಕೊಂತಾ ಇದ್ದಾರೆ. ನೀವು ಮತ್ತೆ ವಾಪಸ್ ಬಂದಾಗ ಯಾವ ತರ ನೀವು ಅಕ್ಸೆಪ್ಟ್ ಮಾಡ್ತೀರಾ, ನಿಮ್ಮ ಮನ್ಸನ್ನ ಆಲ್ರೆಡಿ ನೋವು ಮಾಡಿದ್ದಾರೆ, ನೀವು ವೇಟಿಂಗ್ ಅಲ್ಲಿ ಇದ್ದೀರಾ ಅಂತ ಗೊತ್ತಿದೆ ಅವ್ರಿಗೆ. ಆದ್ರೆ ಬಂದಾಗ ಯಾವ ಮುಖ ಇಟ್ಕೊಂಡು ನಾನು ಬರ್ಲಿ ನಿಮ್ ಮುಂದೆ ಅಂತ ತುಂಬಾನೇ ಭಯ, ಆತಂಕ ಅನ್ನೋದಿದೆ. ಎಲ್ಲಿ ನೀವು ರಿಜೆಕ್ಟ್ ಮಾಡ್ಬಿಡ್ತೀರಾ, ಎಲ್ಲಿ ನೀವು ಬೇರೆ ತರ ಯೋಚನೆ ಮಾಡ್ತೀರಾ, ಒಂದು ಎಕ್ಸ್ಟರ್ನಲ್ ರೆಸ್ಪಾನ್ಸಿಬಿಲಿಟಿ ಇಂದ ನಾನು ಹೇಗೆ ಇದರಿಂದ ನಾನು ಬರ್ಬೇಕು, ಫುಲ್ಲಿ ನಾನು ಹೇಗೆ ಇದನ್ನ ಲೆಟ್ ಗೋ ಮಾಡಿ ನಾನು ನಿಮ್ ಜೊತೆ ಹೆಜ್ಜೆ ಹಾಕ್ಬೇಕು ಅಂತ ಚಿಂತೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಅವರು ಫುಲ್ಲಿ ಡಿಸೈಡ್ ಮಾಡಿಲ್ಲ. ಸೊ ಅವ್ರಿಗೆ ಮನ್ಸಲ್ಲಿ ತುಂಬಾ ಆತಂಕ ಇರೋದ್ರಿಂದ, ಸೊ ಭಾವನಾತ್ಮಕವಾಗಿ ಹಿನ್ನ ಕೊಡುತ್ತಾ ಇರೋದ್ರಿಂದ ಯಾವುದೇ ತರ ನಿರ್ಣಯ ಮಾಡ್ಕೊಳ್ಳುವಂತ ಸ್ಥಿತಿಯಲ್ಲಿ ಅವ್ರಿಲ್ಲ. ಆದ್ರೆ ಅದು ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ, ಡೀಪ್ ಆಗಿ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ ರೀಚ್ ಆಗ್ಬೇಕು ಅಂತ. ಸೊ ಅವರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ರೈಟ್ ಮೂಮೆಂಟ್ಗೋಸ್ಕರ, ಸೊ ನಿಮ್ಮನ್ನ ಮತ್ತೆ ರೀಕನೆಕ್ಟ್ ಆಗೋದಕ್ಕೋಸ್ಕರ. ಆದ್ರೆ ಔಟರ್ ವರ್ಲ್ಡ್ ಅಂದ್ರೆ ಯಾರ ಮುಂದೆನೂ ಅದನ್ನ ವ್ಯಕ್ತಪಡಿಸುವಂತ ಸ್ಥಿತಿಯಲ್ಲಿ ಅವರು ಇಲ್ಲ ಅಂತ ಬರ್ತಾ ಇದೆ. ಸೊ ಇಲ್ಲಿ ಓವರ್ ಆಲ್ ನಾವು ನೋಡೋದಾದ್ರೆ ಅವರು ವಾಪಸ್ ಬರ್ತಾರೆ, ಅಡ್ಮಿಟ್ ಮಾಡ್ಕೊಳ್ತಾರೆ ಅವ್ರು ಮಾಡಿರೋ ಮಿಸ್ಟೇಕ್ಸ್. ಸೊ ಇಲ್ಲಿ ಒಂದು ಗುಡ್ ಟೈಮ್ ಅವರು ಮತ್ತೆ ನಿಮ್ ಜೊತೆ ರೀಕನೆಕ್ಟ್ ಆಗೋದಿಕ್ಕೆ ಅಂತ ನಾವು ನೋಡೋದಾದ್ರೆ ಆನ್ ಎನಿ ಫ್ರೈಡೆ ಅಂತ ಬರ್ತಾ ಇದೆ. ಸೊ ಯಾವ್ದಾದ್ರು ಫ್ರೈಡೆ ಅವರು ನಿಮ್ಮನ್ನ ರೀಕನೆಕ್ಟ್ ಆಗೋದಿಕ್ಕೆ ನೀವು ಒಂದು ಪ್ರಿಡಿಕ್ಷನ್ ನ ಮಾಡ್ಕೋಬಹುದು. ಸೊ ಅದ್ರ ಜೊತೆಗೆ ಇನ್ನ 16 ಡೇಸ್ ಅಂತ ಬರ್ತಾ ಇದೆ. ಸೊ ಇನ್ನ 16 ಡೇಸ್ ಅಲ್ಲಿ ಕೂಡ ಅವರು ನಿಮ್ಮನ್ನ ರೀಚ್ ಆಗೋದಿಕ್ಕೆ ಟ್ರೈ ಮಾಡ್ತಾರೆ ಅಂತ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು ವಿತಿನ್ 10 ಮಂತ್ಸ್ ಅಂತ ಕೂಡ ಬಂದಿದೆ. ಇನ್ನ 10 ಕಾಂಟ್ಯಾಕ್ಟ್ ತುಂಬಾ ಲಾಂಗ್ ಗ್ಯಾಪ್ ಅಲ್ಲಿ ಇದ್ರೆ, ಸೊ ಒಂದು ಯಾವ್ದಾದ್ರು ನೀವು ನಿಮ್ಮ ಪ್ರೀತಿಯ ವಿಚಾರವಾಗಿ ಬರೀ ನೋ ಕಾಂಟ್ಯಾಕ್ಟ್ ಅಂತ ಅಲ್ಲ, ಯಾವ್ದಾದ್ರು ವಿಚಾರದವಾಗಿ ನೀವು ಯೋಚನೆ ಮಾಡ್ತಾ ಇದ್ರೆ ಖಂಡಿತ ಈ ಡೇಟ್ಸ್ ಅಲ್ಲಿ ನೀವು ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ರಿಸಲ್ಟ್ಗೋಸ್ಕರ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ನಿಮ್ಗೋಸ್ಕರ ನಾನು ಇಲ್ಲಿ ಏಂಜಲ್ ಕಾರ್ಡ್ಸ್ ನ ಕೂಡ ತೆಗಿತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು 0707 ಅಂತ ಬರ್ತಾ ಇದೆ. ಕಾಂಪ್ರಮೈಸ್ ತುಂಬಾ ಅಗತ್ಯ ಲೈಫ್ ಅಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ತುಂಬಾ ಈಗೋಸ್ಟಿಕ್ ಆಗಿದ್ರೆ, ಇಲ್ಲ ನಿಮ್ಮ ಪಾರ್ಟ್ನರ್ ಈಗೋಸ್ಟಿಕ್ ಆಗಿದ್ರೆ, ಯಾರೇ ಈಗೋ ಬೆಳೆಸ್ಕೊಳ್ತಾ ಇದ್ರೆ ಪ್ರೀತಿಯಲ್ಲಿ ಬೇಡ, ಕಾಂಪ್ರಮೈಸ್ ಮಾಡ್ಕೊಂಡು ಮುಂದೆ ಸಾಗಿ. ಅವರು ನಿಮ್ಮ ಪ್ರೆಸೆನ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ, ಖಂಡಿತ ರೀಕನೆಕ್ಟ್ ಆಗ್ತಾರೆ. ಯಾವ ನೆಗೆಟಿವಿಟಿಯಿಂದ ಅವರು ದೂರ ಹೋಗಿದ್ದಾರೆ, ಸೊ ಅವರು ಇನ್ನರ್ ಕಾನ್ಫ್ಲಿಕ್ಟ್ ನ ಎದುರಿಸ್ತಾ ಇದ್ದಾರೆ, ಎದುರಿಸಿ ಖಂಡಿತ ಅದರಿಂದ ಮೂವ್ ಆನ್ ಆಗಿ ನಿಮ್ಮ ಜೊತೆ ಬರ್ತಾರೆ. ನೀವು ವೇಟ್ ಮಾಡ್ತಾ ಇರೋದು ಅವ್ರಿಗೆ ಗೊತ್ತಿದೆ. ಅವರು ಮತ್ತೆ ಯಾವ್ದಾದ್ರು ಬ್ರಿಡ್ಜ್ ಸಿಗುತ್ತಾ ನಿಮ್ಮನ್ನ ರೀಚ್ ಆಗೋದಿಕ್ಕೆ ಅಂತ ಕಾಯ್ತಾ ಇದ್ದಾರೆ, ಕನೆಕ್ಟ್ ಆಗೋದಿಕ್ಕೆ. ಹೋಪ್ ಈ ರೀಡಿಂಗ್ ಇಂದ ನಿಮ್ಗೆ ಒಂದು ಮೆಸೇಜ್ ಸಿಕ್ಕಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.